ಎಸ್ ಸ್ನೇಹಿತರೆ, ನಾವಿವತ್ತು ನಿಮ್ಗೆ ತೋರಿಸೋದಕ್ಕೆ ಅಂತ ಬಂದಿರೋದು ನಮ್ಮ ಪೀಣ್ಯ ಸೆಕೆಂಡ್ ಸ್ಟೇಜ್ ನಿಯರಲ್ಲಿ ಇರ್ತಕ್ಕಂಥ 14th ಕ್ರಾಸ್ ಅನ್ನೋ ಒಂದು ಸ್ಟಾಪ್ ಇದೆ. ಆ 14th ಕ್ರಾಸ್ ಸ್ಟಾಪ್ ಹತ್ರ ಡೈರೆಕ್ಟು ಹಂಗೆ ಸ್ಟ್ರೈಟಾಗಿ ಬಂದರೆ ಭಟ್ರು ಹೋಟ್ಲ್ ಅಂತ ಸಿಗುತ್ತೆ. ಆಮೇಲೆ BMTC ಬಸ್ ನಿಲ್ದಾಣ ಅಂದರೆ ಘಟಕ ನಂಬರ್ 22ರ BMTC ಬಸ್ ನಿಲ್ದಾಣದ ಅಪೋಸಿಟ್ಟೇ ಈ ಒಂದು ಹೋಟೆಲ್ ಇದೆ. ಈ ಹೋಟೆಲಲ್ಲಿ ವಿಶೇಷ ಏನು ಅಂದರೆ, ಮೊದಲನೇದಾಗಿ ಹೋಟೆಲ್ ಹೆಸರೇ ವಿಶೇಷವಾಗಿದೆ. ರಾಜು ಅಪ್ಪು ಹೋಟೆಲ್ ಅಂತ. ಅಂದರೆ ಪುನೀತ್ ರಾಜ್ಕುಮಾರ್ ಅವರ ಒಂದು ಅಪ್ಪಟ ಅಭಿಮಾನಿ ನಮ್ಮ ರಾಜು ಅವರು. ಸೊ ಅವರು ಈ ಒಂದು ಹೋಟೆಲ್ನ ಸುಮಾರು ಈಗ ಒಂದು 2-3 ವರ್ಷಗಳಿಂದ ನಡೆಸ್ತಾ ಇದ್ದಾರಂತೆ. ಗುರು, ನಿಜವಾಗ್ಲೂ ಕಸ್ಟಮರ್ಸ್ಗಳು ತೃಪ್ತಿಯಾಗಿ ಅವರು ಸ್ಯಾಟಿಸ್ಫೈಡ್ ಆಗಿ ಹೇಳಿರೋವಂಥ ಮಾತುಗಳನ್ನ ಕೇಳಿದ್ರೆ ನಿಜವಾಗ್ಲೂ ಎಲ್ರಿಗೂ ಕೂಡ ನೀವು ಒಂದು ಸರಿನಾದರೂ ಈ ಟೇಸ್ಟ್ ಮಾಡಿಬಿಡೋಣ ಅನ್ನೋ ಫೀಲ್ ಬರುತ್ತೆ. ಎಸ್, ಡಿಫ್ರೆಂಟಾಗಿ ಊಟ ಮಾಡ್ತಾರೆ. ಮತ್ತು ಒಂದು ದಿನದ ಊಟ ಇನ್ನೊಂದು ದಿನ ನಿಮ್ಗೆ ಅದು ಸಿಗಲ್ಲ. ಇನ್ನೊಂದು ದಿನ ಅದು ಬೇಕು ಅಂತಂದರೆ ನಿಮಗೆ ಮತ್ತೆ ಅದನ್ನು ಕಾಯಬೇಕು ಅಂದರೆ 1 ವಾರ ಬೇಕು. ಆ ಥರ ಡಿಫ್ರೆಂಟ್ ಫುಡ್ಡು, ಡಿಫ್ರೆಂಟಾಗಿ ವೆಜಿಟೇಬಲ್ ತಿನ್ನೋವಂಥವ್ರು ಮತ್ತು ಈ ಭಾಗದಲ್ಲಿ ಇರ್ತಕ್ಕಂಥವ್ರು ಒಂದು ಸರಿ ವಿಸಿಟ್ ಮಾಡಿದ್ರೆ ಖಂಡಿತವಾಗಿ ಹೇಳ್ತೀನಿ, ಮಿಸ್ಸೇ ಮಾಡಲಾಗರು. ಪದೇ ಪದೇ ಅಲ್ಲಿಗೆ ಹೋಗಬೇಕು ಅನ್ನೋ ಫೀಲ್ನ ತಗೊಂಬರೋವಂಥ ಒಂದು ರಾಜು ಅಪ್ಪು ಹೋಟೆಲ್ ಅಂತ. ಸೊ ಈ ಹೋಟೆಲ್ ಬಗ್ಗೆ ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಮತ್ತು ನಮ್ಮ ಪ್ರೇಕ್ಷಕರಿಗೆ ಒಂದು ಒಳ್ಳೆಯದಾದರೆ ಅದೇ ಖುಷಿ ವಿಚಾರ ಅಲ್ವಾ. ಎಸ್, ನಮ್ಮ ಪ್ರೇಕ್ಷಕರು ಏನು ಹೇಳ್ತಾರೆ, ಮತ್ತು ಈ ಹೋಟೆಲ್ನ ಮಾಲೀಕರಾದಂಥ ರಾಜು ಅವರು ಏನು ಹೇಳ್ತಾರೆ, ಮತ್ತು ಇಲ್ಲಿನ ಫುಡ್ ರೇಟ್ ಎಲ್ಲ ಹೇಗಿರುತ್ತೆ, ಅತೀ ಕಡಿಮೆ ಬೆಲೆಗೆ ಸಿಗ್ತಕ್ಕಂಥದ್ದು. ನಿಜವಾಗ್ಲೂ ಈ ಭಾಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಅಂದರೆ ಇದು ಇಂಡಸ್ಟ್ರಿಯಲ್ ಏರಿಯಾ ಆಗಿರೋದ್ರಿಂದ ಕೆಲಸ ಮಾಡ್ತಕ್ಕಂಥವ್ರಿಗಂತೂ ಒಳ್ಳೆ ಪ್ಲೇಸು ಅಂತಂದರೆ ತಪ್ಪಾಗೋದಿಲ್ಲ. ಭಾಳ ಅದ್ಭುತವಾದಂಥ ಒಂದು ಲೊಕೇಶನ್ ಇದು. ಎಸ್, ನೋಡೋದಕ್ಕೂ ಕೂಡ ನೀವು ನೋಡ್ತಾ ಇರ್ಬೋದು, ಎಲ್ಲ ಥರ ಒಂದು ಆ್ಯಕ್ಟಿವಿಟೀಸು ಕೂಡ ಇಲ್ಲಿ ಇರತಕ್ಕಂಥದ್ದು. ಇನ್ನು ಈ ಹೋಟೆಲ್ನ ಮಾಲೀಕರಾದಂಥವರು ಈ ಒಂದು ವಿಚಾರದ ಬಗ್ಗೆ ಏನು ಹೇಳ್ತಾರೆ, ಮತ್ತು ಇಲ್ಲಿನ ಒಂದು ಕಸ್ಟಮರ್ಸ್ಗಳು ಯಾವ ಥರ ಸ್ಯಾಟಿಸ್ಫೈಡ್ ಆಗಿದ್ದಾರೆ, ಕಸ್ಟಮರ್ಸ್ಗಳಿಗೆ ಇಲ್ಲಿ ಏನು ಇಷ್ಟ ಆಗುತ್ತೆ, ಅವರ ಫೇವ್ರೇಟ್ ಏನು, ಎಲ್ಲನೂ ತಿಳ್ಕೊಳ್ಳೋವಂಥ ಒಂದು ಪ್ರಯತ್ನ ಮಾಡೋಣ. ನಮ್ಮ ಪ್ರೇಕ್ಷಕರಿಗೆ ತಿಳಿಸೋವಂಥ ಒಂದು ಪ್ರಯತ್ನ ಆಗಬೇಕು ಅನ್ನೋದೇ ನನ್ನ ಮೂಲ ಉದ್ದೇಶ. ಇನ್ನು ಈ ಸುತ್ತಮುತ್ತ ಭಾಗದಲ್ಲಿರ್ತಕ್ಕಂಥವ್ರು ಈ ಒಂದು ಫುಡ್ಡು ನಿಮಗೂ ಇಷ್ಟ ಆಯಿತು ಅಂತಂದರೆ ಮಿಸ್ ಮಾಡದೆ ಹೋಗಿ ತಿನ್ನಿ. ಕಮ್ಮಿ ರೇಟ್ನಲ್ಲಿ ಹೊಟ್ಟೆ ತುಂಬ ಊಟ ಸಿಗುತ್ತೆ. ಬನ್ನಿ ಕೇಳೋಣ. ಸರ್ ನಮಸ್ತೆ. ಹೋಟೆಲ್ ಓನರ್ ನೀವು ಅಂತ ಕೇಳ್ಕೊತೀವಿ. ಹೌದೌದು ಸರ್. ಯಾವ ತರ ಇದೆ ಸರ್ ಇಲ್ಲಿ ನಾವು ಬಿಸ್ನೆಸ್ ಆಗ್ಬೋದು, ನೀವು ಎಷ್ಟು ವರ್ಷ ಆಯ್ತು ಇಲ್ಲೇ ಮಾಡ್ಬೇಕು ಅಂತ ಏನು ಕಲಿತು? ಸರ್ ನಾನು ತುಂಬಾ ಸ್ಟ್ರಗಲ್ ಮಾಡಿದೆ ಸರ್. ತುಂಬಾ ಸ್ಟ್ರಗಲ್ ಮಾಡಿ ಎಲ್ಲರ ಹತ್ರ ಒಂದ್ 20 ವರ್ಷ ಕೆಲಸ ಮಾಡಿದೀನಿ ಸರ್. ಎಲ್ಲ ಹೋಟ್ಲುಗಳಲ್ಲೆಲ್ಲ ಸ್ವಾತಿ ಹೋಟ್ಲಲ್ಲೂ ಕೆಲಸ ಮಾಡಿದ್ದೀನಿ, 3 ಸ್ಟಾರ್ ಹೋಟ್ಲಲ್ಲೂ ಕೆಲಸ ಮಾಡಿದ್ದೀನಿ. ಯಾಕೋ ನನಗೆ ಕೈ ಕಟ್ಟೋದು ಇಷ್ಟ ಆಗ್ಲಿಲ್ಲ. ಎಷ್ಟಂತ ನಿಯತ್ ಅನ್ಕೊಂಡು ಹೋಗಿ ಬೇಜಾರಾಗೋಯ್ತು. ಇವಾಗ ಏನೋ ದೇವ್ರು ಒಂದು ದಾರಿ ತೋರ್ಸ್ದ, ತಗೊಂಬಂದ್ ಮಾಡ್ದೆ, ಸಕ್ಸಸ್ ಆಯ್ತು. ಕಮ್ಮಿ ರೇಟಲ್ಲಿ ಎಲ್ಲ ಒಳ್ಳೆ ಊಟ, ಹಂಗಾಗಿ ಎಲ್ಲ ಸಕ್ಸಸ್ ಆಗಿದೆ. ಮೇನ್ ಜನ ಕೈ ಹಿಡಿದ್ರು ಸರ್. ನನ್ಗೆ ₹1 ಇರ್ಲಾರ್ದೆ ನಾನು ಬಿಸ್ನೆಸ್ ಮಾಡಿದೆ. ಜನ ಕೈ ಹಿಡಿದ್ರು. ನನಗೆ ಸಾಲ ಮಾಡಿ ಏನೋ ಮಾಡಿ ಮಾಡಿದೆ, ಬಟ್ ಜನ ಬಿಡ್ಲಿಲ್ಲ. ಫಸ್ಟ್ನೇ ದಿನ ನನಗೆ ಆಗಿರೋ ವ್ಯಾಪಾರ ಹೇಳಿದ್ರೆ ನೀವೇ ಬೇಜಾರು ಮಾಡ್ಕೊಂತೀರಾ, ಆ ತರ ವ್ಯಾಪಾರ ಆಗಿದೆ. ನಾನು ಇವಾಗಿನ ವ್ಯಾಪಾರ ನೋಡಿದ್ರೆ ನೀವು ಓಕೆ ಅಂತೀರಾ. ಸಾಕು, ನನ್ಗೆ ತಿನ್ನಕ್ಕೆ ಅನ್ನ ಸಿಗ್ತಾ ಇದೆ ಜನಗಳಿಂದ, ಸಾಕು. ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಲ್ಲ, ಸಾಕು. ಕಮ್ಮಿ ರೇಟಲ್ಲೇ ನನ್ಗೆ ಉಳಿದ್ರೆ ಸಾಕು. ನನ್ನ ಸಂಬಳ ಈ ನನ್ನ ಹತ್ರ ವರ್ಕ್ ಮಾಡೋರ್ದೆಲ್ಲ ಸ್ಯಾಲ್ರಿ ಬಂದ್ರೆ ಸಾಕು ನನಗೆ. ನಾನು ಯೂಸ್ ಮಾಡೋದು ನೋಡಿ ಸರ್, ತೋರಿಸ್ತೀನಿ ನಿಮ್ಗೆ. ನೋಡಿ, ಕಮ್ಮಿ ರೇಟಲ್ಲಿ ಇದನ್ನ ಯೂಸ್ ಮಾಡ್ತೀನಿ ಸರ್. ಹಾ, ಕಮ್ಮಿ ರೇಟಲ್ಲಿ ಎಲ್ಲ ಕಮ್ಮಿ ರೇಟು ದುಡ್ಡು, ಬಟ್ ಇದನ್ನ ಯೂಸ್ ಮಾಡ್ತೀನಿ. ಯಾಕೆ ನನ್ನ ಹೆಲ್ತ್ ಇಂಪಾರ್ಟೆಂಟ್, ಜನಗಳ ಹೆಲ್ತ್ ಇಂಪಾರ್ಟೆಂಟ್. ಕರೆಕ್ಟಾ? ಯಾಕಂದ್ರೆ ನನ್ನನ್ನು ನಂಬ್ಕೊಂಡು ಅವ್ರು ಊಟ ಮಾಡ್ತಾರೆ. ನಾಳೆ ದಿನ ಹೆಚ್ಚು ಕಮ್ಮಿ ಆದ್ರೆ ಅವ್ರು ನನ್ನ ಹತ್ರ ಊಟಕ್ಕೂ ಬರಲ್ಲ ಅಲ್ವಾ? ನೋಡ್ತಾ ಇರ್ಬೋದು, ಎಷ್ಟಿದೆ ಸಂದ್ರೀಚ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಕಸ್ಟಮರ್ಸ್ ಯಾಕೆ ಇಷ್ಟು ಜನ ಬರ್ತಾ ಇದಾರೆ ಅಂತ ನೋಡ್ಬೋದು. ಎಸ್ ಸರ್, ಹೇಳಿ ಸರ್. ಸರ್ ಅದೇ ಲೋಕಲ್ ಐಟಮ್ ಯಾವ್ದು ಹಾಕಲ್ಲ ಸರ್, ಎಲ್ಲ ಬ್ರ್ಯಾಂಡೆಡ್, ಕಮ್ಮಿ ರೇಟು. ಸಾಕು, ನನಗೆ ಒಂದು ₹2 ₹3 ಉಳಿದ್ರೆ ಸಾಕು. ಇವ್ರದೆಲ್ಲ ಸ್ಯಾಲ್ರಿಗಳು ನನ್ಗೆ ವರ್ಕೌಟ್ ಆಗುತ್ತೆ ಒಟ್ಟಾರೆ. ನಾನು ಬೇರೆಯವ್ರ ಹತ್ರ 50,000 ಸ್ಯಾಲ್ರಿ ಕೆಲಸ ಮಾಡ್ತಿದ್ದೆ, ಇವಾಗ ಅದೇ 50,000 ನಾನು ಸಂಪಾದನೆ ಮಾಡ್ತಾ ಇದ್ದೀನಿ. ಬೇರೆಯವ್ರ ಹತ್ರ ಕೈ ಕಟ್ಟೋದು ತಪ್ಪು ಅಷ್ಟೇ. ನಾನು ಬೇಕಂದಾಗ ಓಪನ್ ಮಾಡ್ಬೋದು, ಬೇಡ ಅಂದಾಗ ರಜಾ ಮಾಡ್ಕೊಂಡು ಮನೇಲಿ ಇರ್ಬೋದು. ನಾನು ಸ್ಟಾರ್ಟಿಂಗ್ ಅಲ್ಲಿ ನಾನು ನಮ್ಮ ಮಿಸ್ಸಸ್ ಇಬ್ಬರೇ ಮಾಡಿದ್ವಿ ಸರ್. ಇವಾಗ ನನ್ನ ಹತ್ರ 4 ಮೆಂಬರ್ಸ್ ವರ್ಕರ್ಸ್ ಇದೆ.
ಪ್ಲಸ್ ನಾನು ನಮ್ಮ ಮಿಸ್ಸಸ್ ಇದೀವಿ, ಅಡ್ಗೆ ಎಲ್ಲ ನಾನೇ ಮಾಡ್ತೀನಿ ಸರ್. ಇವರು ನಮ್ಮ ಹುಡುಗರೆಲ್ಲ ಇವರು ಅಲ್ಲಿಬ್ರು, ಒಬ್ರು ಕೌಂಟ್ರು, ಒಬ್ರು ಪಾತ್ರೆ ತೊಳೆಗೆ, ಈ ತರ ಇನ್ನೂ ಒಬ್ರು ಬರ್ತಾರೆ ಸರ್. ಈ ಸ್ಟ್ರೀಟ್ ಫುಡ್ ಅಂತ ಅಂದಿದ ತಕ್ಷಣನೇ ಜನಗಳಿಗೆ ಒಂದ್ ಸ್ವಲ್ಪ ಇದಾಗ್ತಾ ಇತ್ತು. ಹಾ. ಇಲ್ಲಿ ಬರೋ ಕಸ್ಟಮರ್ಸ್ ಅಂದ್ರೆ ಏನೇನೋ ಹಾಕ್ತಾರೆ ಹಂಗೆ ಹಿಂಗೆ ಅನ್ನೋದು ಇರುತ್ತೆ. ಬಟ್ ಟೇಸ್ಟಿಂಗ್ ಪೌಡರ್ ಹಾಕ್ತಾರೆ, ಹಾಳು ಮಾಡ್ಬಿಡ್ತಾರೆ, ಹಂಗೆ ಹಿಂಗೆ ಅನ್ನೋದೊಂದು ಅಪವಾದ ಇತ್ತು. ಹೌದು ಸರ್, ಹೌದು. ಬಟ್ ಇಲ್ಲಿ ಬರ್ತಾ ಇರೋ ಕಸ್ಟಮರ್ಸ್ ಗಳನ್ನ ನೋಡಿದ್ರೆ ನಿಜಕ್ಕೂ ಕೂಡ ಒಂದು ಟೇಸ್ಟ್ ಆಗ್ಲಿ ಇನ್ನೊಂದು ಮತ್ತೊಂದು ಎಲ್ಲಾನು ಸ್ಪಷ್ಟವಾಗಿ ಕೊಡೋದ್ರಿಂದಲೇ ಬರ್ತಾರೆ ಅನ್ನೋದು ಕಾಮನ್ ಆಗಿ ಗೊತ್ತಾಗುತ್ತೆ. ಹೌದು ಹೌದು ಸರ್. ನನ್ಗೆ ನೋಡಿ, ಸಂಪಾದನೆ ಜಾಸ್ತಿ ಮಾಡಿ ಬಿಲ್ಡಿಂಗ್ ಕಟ್ಟೋ ಅವಶ್ಯಕತೆ ಇಲ್ಲ. ಎಲ್ಲರಿಗಿಂತ 5 ರೂಪಾಯಿ ಮಾರ್ಜಿನ್ ಕಮ್ಮಿ ಸಾಕು, ನನ್ ಹೊಟ್ಟೆ ತುಂಬಿದ್ರೆ ಸಾಕು. ಅತಿ ಆಸೆ ನನಗಿಲ್ಲ. ಎಷ್ಟೇ ಭಗವಂತ ಎಷ್ಟೇ ಕೊಟ್ರು ಸಾಕು ಅಷ್ಟರಲ್ಲಿ. ಕೊಟ್ಟಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೊಳ್ಳಲ್ಲ. ನನ್ ಶ್ರಮ ನಾನ್ ಮಾಡ್ತೀನಿ ಅಷ್ಟೇ. ನನ್ ಶ್ರಮ ಮುಗಿದ್ಮೇಲೆ ನಾನೇನು ಮಾಡಕ್ಕಾಗಲ್ಲ ಅಷ್ಟೇ. ನಾನು ಏನೂ ಇಲ್ಲ ಸರ್, ಎಕ್ಸ್ಪೆಕ್ಟ್ ಏನು ಮಾಡಲ್ಲ. ಇವ್ರದ್ದು ಮುಗ್ದೋದ್ರೆ ಸಾಕು. ನಾನು ಏನೇ ಮಾಡಿದ್ರು ಅವ್ರ ಸಂಬಳ ಅವತ್ತೇ ಕೊಟ್ಬಿಡ್ತೀನಿ. ಇಟ್ಕೊಳ್ಳಲ್ಲ, ಯಾರ್ದು ಇಟ್ಕೊಳ್ಳಲ್ಲ. ಇವ್ರಿಗೆ ಸರ್ ಇದೆ, ಒಬ್ರಿಗೆ 22 ಇದೆ, ಒಬ್ರಿಗೆ 20 ಇದೆ, ಒಬ್ರಿಗೆ 15,000 ಇದೆ, ಹಿಂಗಿದೆ ಎಲ್ಲರಿಗೂ. ಇವಾಗ ಕಮ್ಮಿ ಪೇಮೆಂಟ್ಗೆ ಅಂತ ಯಾರು ಬರಲ್ಲ ಸರ್ ನಿಮ್ಗೆ. ಇವಾಗ 1 o'clock ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಏನೈತೆ ಏನಿಲ್ಲ ಅಂತ. ಈಗಲೇ ನೋಡ್ತಾ ಇದೀವಲ್ಲ. ಇಲ್ಲ, ಇವಾಗ ಅದು ಕಮ್ಮಿ ಇದೆ. ಇನ್ ಸ್ವಲ್ಪ ಹೊತ್ತಾದ್ಮೇಲೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಹೆಂಗೆ ಅಂತ. ಯಾಕಂದ್ರೆ ಜನನ ಸಂಪಾದನೆ ಮಾಡೋದು ತುಂಬಾ ಕಷ್ಟ ಸರ್. ಇನ್ ಎಷ್ಟೇ ಕಮ್ಮಿ ರೇಟಿಗೆ ಕೊಟ್ರು ಟೇಸ್ಟ್ ಕೊಡ್ಬೇಕು, ಕ್ವಾಲಿಟಿ ಕೊಡ್ಬೇಕು. ತಿನ್ಬಿಟ್ಟು ಹೊಟ್ಟೆ ಹಾಳಾಗಬಾರ್ದು. ಮೇನ್ ಇರೋದೇ ಅದು. ಹೊಟ್ಟೆ ಹಾಳಾಯ್ತು, ಜನ ಯಾರು ಬರಲ್ಲ ನಿಮ್ ಹತ್ರ. ನೀನ್ 50 ರೂಪಾಯಿ ಕೊಡ್ತೀವ, 10 ರೂಪಾಯಿ ಕೊಡ್ತೀವ, 20 ರೂಪಾಯಿ ಕೊಡ್ತೀವಿ, ಅದ್ ನಿನ್ ವಿಚಾರ. ಅದ್ ನಿನ್ ಹೊಟ್ಟೆ ಹಾಳಾಗಬಾರ್ದು. ಜನಗಳು ಚೆನ್ನಾಗಿದ್ರೆ ನಾವು ಚೆನ್ನಾಗಿದ್ದಂಗೆ. ಇವಾಗ ನೀನ್ ಜನಕ್ಕೆ ಇದು ಆಗ್ಬಿಟ್ರೆ ಯಾರು ಬರಲ್ಲ. ನೀನ್ 10 ರೂಪಾಯಿ ಫ್ರೀಯಾಗಿ ಕೊಟ್ರು ನೀನ್ ಚೆನ್ನಾಗಿ ಕೊಟ್ಟಿಲ್ಲ ಅಂದ್ರೆ ಯಾರು ತಗೊಳಲ್ಲ ಸರ್. ಹೌದು ಸರ್. ಇನ್ನೊಂದು ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಎಲ್ಲ ನಾನ್ ವೆಜ್ ಪ್ರಿಯರೇ ಜಾಸ್ತಿ ಆಗಿದೆ ಸರ್. ನಾನ್ ವೆಜ್ ಪ್ರಿಯರ್ ಅಷ್ಟು ಜಾಸ್ತಿ ಆಗಿದ್ರು ಕೂಡ ವೆಜ್ ಮಾಡ್ಕೊಂಡು ಇಷ್ಟು ಜನ ಕಸ್ಟಮರ್ಸ್ ಗಳನ್ನ ಸಂಭಾಳಿಸೋದಿದೆಯಲ್ಲ, ಅದಷ್ಟು ಸುಲಭ ಇಲ್ಲ ಸರ್. ನಾನು ಹೋಟ್ಲಲ್ಲಿ ಮೇನ್ ಕುಕ್ಕು ಸರ್. ನಾನು ಹೋಟ್ಲಲ್ಲಿ ಮೇನ್ ಅಂದ್ರೆ ನನ್ ಕೆಳಗಡೆನೆ 6-7 ಜನ ಅಸಿಸ್ಟೆಂಟ್ಗಳಿದ್ರು. ಅಸಿಸ್ಟೆಂಟ್ ಜನ ಕೆಲ್ಸಗಳು ಮಾಡ್ತಿದ್ರು ನನ್ನ ಹತ್ರ. ನಾನು ಅಷ್ಟು ಜನದ ಮಧ್ಯಕ್ಕೆ ಮಾಡಿ ನಾನೇ ಇವಾಗ ನನ್ನ ಹತ್ರನೇ ನಾನು ಬೇರೆದವ್ರಿಗೆ ಓನ್ ಆಗಿ ಹಾಕೊಂಡು ಮಾಡ್ತಾ ಇದ್ದೀನಿ. ಟೋಟಲ್ 200 ಸ್ಟಾಫ್ ಅಲ್ಲಿ ಕೆಲಸ ಮಾಡಿದ್ದೀನಿ ಸರ್. ಒಂದು ಹೋಟ್ಲಲ್ಲಿ 200 ಜನ ಸ್ಟಾಫ್ ಅಲ್ಲಿ ಕೆಲಸ ಮಾಡಿದ್ದೀನಿ. ನಮ್ಮ ಏನಂತಾರೆ, ಇವತ್ತಿಗೂ ನಗುವಿನ ಒಡೆಯ ಅಂತ ಪ್ರಸಿದ್ಧಿಯಾಗಿರ್ತಕ್ಕಂಥ ನಮ್ಮ ಪುನೀತ್ ಸರ್ ಕಾಣಿಸ್ತಾ ಇದೆಯಾ? ಪುನೀತ್ ಸರ್ ನನ್ನ ಒಪ್ಪಿರ್ಬೇಕಂತ ಮನಸ್ಸು ಇಲ್ಲ. ಹೋಟ್ಲಿಗೂ ಅವ್ರದೇ ಹೆಸರಿದೆ, ಅಪ್ಪು ಹೋಟ್ಲ್ ಅಂತಾನೆ ಇದೆ. ಈ ಹೋಟೆಲ್ ಹೋಟೆಲ್ ಅಂತ ಹೌದು. ನೋಡ್ಬೋದು. ನಮ್ಮ ನಗುವಿನ ಒಡೆಯ ಹಿಂದೆಂದಿಗೂ ಸದಾ ಜೀವಂತವಾಗಿರೋ ನಮ್ಮ ಅಪ್ಪು ಅವರ ಒಂದು ಹೆಸರಿಟ್ಕೊಂಡು ಹೋಟೆಲ್ ನಲ್ಲಿ ಏನ್ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಯಾಕೆಂತಂದ್ರೆ ಇಂಥದ್ದೆಲ್ಲ ನೋಡೋದಕ್ಕೆ ಖುಷಿ, ಮತ್ತೆ ನಿಮಗ್ ತೋರ್ಸೋದಕ್ಕೂ ಕೂಡ ನಿಜವಾಗ್ಲೂ ಖುಷಿ ಆಗುತ್ತೆ. ಜನ ಮೇಂಟೈನ್ ಮಾಡ್ಕೊಂಡು ಅವ್ರಿಗೆಲ್ಲರಿಗೂ ಸಂಬಳ ಕೊಟ್ಕೊಂಡು ಮತ್ತೆ ಇಷ್ಟು ಜನ ಏನಂತಾರೆ, ನಮ್ಮ ಒಂದು ಬರುವಂತ ಒಂದು ಸುತ್ತಿನೋದಕ್ಕೆ ಬರುವಂತವ್ರು ಏನಿದ್ದಾರೆ ಅಷ್ಟು ಸುಲಭ ಇಲ್ಲ. ಯಾವ್ದೇ ಒಂದು ಕಸ್ಟಮರ್ಸ್ನ ಒಬ್ರನ್ನ ತನ್ನಟ್ಟಿಗೆ ತಲುಪೋಬೇಕು ಅಂತಂದ್ರೆ ಸರ್ ಫುಡ್ ಏನೇನ್ ಸಿಗುತ್ತೆ ಇಲ್ಲಿ? ಸರ್ ಇಲ್ಲಿ ಚಪಾತಿ, ಮುದ್ದೆ, ಆಮೇಲೆ ವೈಟ್ ರೈಸು, ಮೊಸರನ್ನ, ರೈಸ್ ಬಾತ್ ಸಿಗುತ್ತೆ. ಮಧ್ಯಾಹ್ನನೂ ಒಂದು ಸ್ಪೆಷಲ್ ರೈಸ್ ಬಾತ್ ಮಾಡ್ತೀವಿ, ಗೀ ರೈಸು, ಟೊಮೆಟೊ ರೈಸು, ಈ ತರ. ಆಮೇಲೆ ನಿಮ್ಗೆ ಎಗ್ ರೈಸ್ ಇರುತ್ತೆ, ಆಮೇಲೆ ಎಗ್ ಮಸಾಲ, ಎಗ್ ಬುರ್ಜಿ. ವೆಜ್ ಅಲ್ಲೇ ಓನ್ಲಿ ಎಗ್ ಐಟಮ್ ಅಷ್ಟೇ. ಎಗ್ ಐಟಮು, ನಾನ್ ವೆಜ್ ಯಾವುದು ಮಾಡಲ್ಲ ಸರ್, ಓನ್ಲಿ ಎಗ್. ಆಮೇಲೆ ಸಾಂಬಾರು, ರಸಮ್ಮು, ಮಾಮೂಲಿ ಪಲ್ಯ, ಕಾಳುಗೊಜ್ಜು, ಈ ತರ. ಚಪಾತಿಗೆ ಒಂದೊಂದ್ ದಿನ ಒಂದೊಂದು ಕಾಂಬಿನೇಷನ್ ಇರುತ್ತೆ. ಇವತ್ತು ಕಾಳುಗೊಜ್ಜು ಇದೆ ಅಂದ್ರೆ ನಾಳೆ ಟೊಮೆಟೊ ಗೊಜ್ಜು, ನಾಳೆ ಪಾಲಕ್ ಕರಿ, ಈ ತರ ಬೇರೆ 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 ವೆರೈಟಿಗಳು ಇರ್ತಾವ. ಇವತ್ ಬಂದಿರೋದು ನಿಮ್ಗೆ ತಿರ್ಗಾ ನೆಕ್ಸ್ಟ್ ವೀಕ್ ಅಲ್ಲೇ ಸಿಗೋದು. ಈ ವೀಕ್ ಅಲ್ಲಿ ಮತ್ತೆ ತಿರ್ಗಾ ಬರಲ್ಲ ಅದು. ಇವತ್ ನಾವು ಬದ್ನೆಕಾಯಿ ಪಲ್ಯ ಮಾಡಿದೀವಿ, ಎಣ್ಗಾಯಿ ಮಾಡಿದ್ವಿ ಅಂದ್ರೆ ನೆಕ್ಸ್ಟ್ ವೀಕ್ ಅಲ್ಲೇ ತಿರ್ಗಾ ಸಿಗೋದು ನಿಮ್ಗೆ. ಈ ವೀಕ್ ಅಲ್ಲಿ ತಿರ್ಗಾ ನಾವು ಮಾಡಂದ್ರು ಮಾಡಲ್ಲ ಅಷ್ಟೇ. ಅದು ಒಂದ್ ವೀಕಿಗೆ ಒಂದ್ ಟೈಮ್ ಅಷ್ಟೇ. ಅದು ಯಾವ್ದೇ ಐಟಮ್ ಆದ್ರೂ ಅಷ್ಟೇ. ಇವತ್ತು ಬೆಂಡೆಕಾಯಿ ಮಾಡಿದ್ವ ಮತ್ತೆ ನೆಕ್ಸ್ಟ್ ವೀಕ್, ಹೀರೆಕಾಯಿ ಮಾಡಿದ್ವ ನೆಕ್ಸ್ಟ್ ವೀಕ್, ಈ ತರ ರಿಪೀಟ್ ಯಾವ್ದು ಆಗಲ್ಲ. ಇಲ್ಲ ಸರ್, ತುಂಬಾ ಕಮ್ಮಿ. ಒಂದು 2 ಚಪಾತಿ ಹಾಫ್ ರೈಸ್ಗೆ 40 ರೂಪಾಯಿ ಸರ್ ಅಷ್ಟೇ. 10 ರೂಪಾಯಿಗೆ ಒಂದ್ ಚಪಾತಿ, 10 ರೂಪಾಯಿ ಚಪಾತಿ, ಒಂದ್ ಮುದ್ದೆ 10 ರೂಪಾಯಿ ಸರ್. 10 ರೂಪಾಯಿ ಒಂದ್ ಮುದ್ದೆ ತಿನ್ಕೊಂಡು ಹೋದ್ರು ನಾನು ಬೇಜಾರ್ ಮಾಡ್ಕೊಳಲ್ಲ. ಸಾಕು, ಒಬ್ಬೊಬ್ರು ಕೆಪಾಸಿಟಿ ಏನಿದೆ ಅಷ್ಟೇ ಅಲ್ವಾ. ಇಲ್ಲ ನಾನು ಹೇಳಿಲ್ವಾ ಸರ್, ನಾನು ಜಾಸ್ತಿ ಲಾಭಕ್ಕೆ ಎಕ್ಸ್ಪೆಕ್ಟ್ ಮಾಡೋ ಮನುಷ್ಯ ಅಲ್ಲ.
ಸಾಕು. ನಾನು ಇನ್ನೊಬ್ರ ಹತ್ರ ಕೈ ಕಟ್ಟ ತಪ್ಪಿದೆ. ಭಗವಂತ ನೋಡ್ರಿ, ನೀವು ಲಾಭ ಕಮ್ಮಿ ಇಟ್ರು ಭಗವಂತ ಕೊಡ್ತಾನೆ ನಿಮ್ಗೆ, ಇಲ್ಲ ಅಂತ ಏನಿಲ್ಲ. ಅದು ನೀವು ಮೇಂಟೆನೆನ್ಸ್ ಮಾಡೋ ಇದ್ರ ಮೇಲೆ ಹೋಗುತ್ತೆ. ನಿಮ್ ಜಾಸ್ತಿನೇ ಬೇಕಪ್ಪ ನನಗೆ ಅಂದ್ರೆ ನೀವು ಏನು ಮಾಡಕ್ಕಾಗಲ್ಲ. ನನ್ಗೆ ಲಾಭ ಜಾಸ್ತಿನೇ ಬೇಕು, 1 to double ಬೇಕಂದ್ರೆ ಏನು ಮಾಡಕ್ಕಾಗಲ್ಲ. ನನ್ಗೆ 2 ರೂಪಾಯಿ ಸಿಕ್ಕರೆ ಸಾಕು ಅಷ್ಟೇ. ಬೇರೆ ಸರ್ ಅನ್ನ ಸಾಂಬಾರ್ ಎಲ್ಲ 30 ರೂಪಾಯಿ ಇದೆ ಸರ್. ಮೊಸರನ್ನ 35 ರೂಪಾಯಿ ಇದೆ. ಎಲ್ಲ ಕಮ್ಮಿ ಸರ್. ಫುಲ್ ಬರೇ ಬುರ್ಜಿ ಕೊಡ್ತೀವಿ ಸರ್. 10 ರೂಪಾಯಿ ಒಂದ್ ಸೌಟ್ ಕೊಡ್ತೀವಿ. ಒಂದ್ ಮೊಟ್ಟೆ ಬಂದು 10 ರೂಪಾಯಿ, ಎಗ್ ಮಸಾಲ ಬಂದು 15 ರೂಪಾಯಿ ಒಂದ್ ಪೀಸು. ಆ ತರ ಇದೆ ಸರ್. ಎಗ್ ರೈಸ್ 40 ರೂಪಾಯಿ ಸರ್ ಅಷ್ಟೇ. 40. 2 ಮೊಟ್ಟೆ ಹಾಕಿದ್ರೆ 50 ಸರ್. ಆ ತರ ಅವ್ರಿಗೆ ಎಷ್ಟು ಬೇಕು ಅಷ್ಟು ಕೊಡ್ತೀವಿ ಸರ್. ಅವ್ರು ಒಂದ್ ಎಗ್ ರೈಸ್ ಅಲ್ಲೇ ಹೊಟ್ಟೆ ತುಂಬುತ್ತೆ. ನೀವು ಬೇಕಾದ್ರೆ ಒಂದು ಟ್ರೈ ಮಾಡಿ ನೋಡಿ, ತಿಂದು ನೋಡಿ ಗೊತ್ತಾಗುತ್ತೆ. ವೀಕ್ಷಕರು ಪ್ರತಿ ಬಾರಿನೂ ಕೇಳ್ತಾ ಇರ್ತಾರೆ, ನಾವು ಹೋಗಿ ಕಡೆನೂ ಅದನ್ನ ಮಾಡ್ತೀವಿ. ಬಹಳ ಖುಷಿ ಆಯ್ತು ಸರ್. ಓಕೆ. ಇಂತ ಒಂದ್ ಜಾಗದಲ್ಲಿ ಮತ್ತೆ ಈ ಲೊಕೇಶನ್ ಎಲ್ಲಿ ಸರ್? ಇದು ಲೊಕೇಶನ್ ಬಂದ್ಬಿಟ್ಟು ಪೀಣ್ಯ ಸೆಕೆಂಡ್ ಸ್ಟೇಜ್ 14 ಕ್ರಾಸ್ ಸರ್. 14 ಕ್ರಾಸ್ ಹತ್ರ ಭಟ್ರು ಹೋಟ್ಲು ಸರ್. ಭಟ್ರು ಹೋಟ್ಲು ಆದ್ಮೇಲೆ ನಿಮ್ಗೆ 22 ಬಸ್ ಡಿಪೋ ಇದೆ. 22 ಬಸ್ ಡಿಪೋ ಅಪೋಸಿಟ್ ಅಲ್ಲೇ ಇದೆ ಸರ್ ಹೋಟ್ಲು. ಅಪ್ಪು ಹೋಟ್ಲ್ ಅಂತ. ಇವಾಗ ಅದು ಮರ ಬಿದ್ಬಿಟ್ಟು ನನ್ನ ಗಾಡಿ ಮೇಲೆ ಅದು ಒಂದು ಬೋರ್ಡ್ ಹೊಂಟಾಯ್ತು. ಅದ್ ನಾನು ಟಾಪ್ ಎಲ್ಲ ಚೇಂಜ್ ಮಾಡಿಸ್ಕೊಂಡಿದ್ದೀನಿ. ಹಂಗಾಗಿ ಅದು ನೇಮ್ ಇಲ್ಲ. ಬೇಕಂದ್ರೆ ನಾನು ಬೇಕಾದ್ರೆ ಅದು ನೇಮ್ ಇರೋದ್ ಬೇಕಾದ್ರೆ ಕೊಡುವಂದ್ರೆ ಕೊಡ್ತೀನಿ ನಿಮ್ಗೆ. ಇನ್ನೊಮ್ಮೆ ಹೇಳ್ತೀನಿ ಲೊಕೇಶನ್. ಸೆಕೆಂಡ್ ಸ್ಟೇಜ್, ಪೀಣ್ಯ ಸೆಕೆಂಡ್ ಸ್ಟೇಜ್ ಹತ್ರ 14 ಕ್ರಾಸ್ ಅಂತ ಬರುತ್ತೆ. ಆ 14 ಕ್ರಾಸ್ ಹತ್ರ ಸ್ವಲ್ಪ ಮುಂದೆ ಬಂದ್ರೆ ಭಟ್ರು ಹೋಟ್ಲು ಅಂತ ಬರುತ್ತೆ. ಆ ಭಟ್ರು ಹೋಟ್ಲು ಸ್ವಲ್ಪ ಮುಂದೆ ಬಂದ್ರೆ ಒಂದು ಬಸ್ಸಿನ ಘಟಕ ಇದೆ. 22ರ BMTC ಬಸ್ಸಿನ ಘಟಕ ಇದೆ. ಸೊ ಅದ್ರ ಅಪೋಸಿಟ್ ಇರ್ತಕ್ಕಂಥದ್ದು ಹೋಟೆಲ್ ಬಹಳ ಫೇಮಸ್ ಆಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಜನಗಳನ್ನ ನಿಮ್ ನಾಳೆ ತೋರಿಸ್ದೆ. ಸೊ ಅವರ ಅಭಿಪ್ರಾಯಗಳನ್ನು ಕೂಡ ಕೇಳಿದ್ರಿ ತಾವು. ಇದೇ ತರ ವಿಡಿಯೋಗಳಿಗಾಗಿ ವೀಕ್ಷಿಸ್ತಾ ಇರಿ. ನೋಡೋಣ, ನೋಡಿ ಆಮೇಲೆ ಸರ್ ನಮಸ್ತೆ. ನೀವಿಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ ಸರ್? ಇವಾಗ ನಾನ್ ಬಂದಿಲ್ಲಿ ಕೆಲ್ಸಕ್ಕೆ 5 ತಿಂಗಳಾಯ್ತು ಸರ್. ಬಂದು 5 ತಿಂಗಳಾಯ್ತು ಸರ್ ಬಂದು ಇವಾಗ ಇಲ್ಲಿ ಕೆಲ್ಸಕ್ಕೆ. 5 ತಿಂಗಳು. ಹಾ. ಓಕೆ. ಇಲ್ಲಿನ ಓನರ್ ಬಗ್ಗೆ ಹೇಳೋದಾದ್ರೆ ಸರ್, ಅವ್ರು ಯಾವತ್ತು ಅವ್ರ ಓನರು ನಾವ್ ಕೆಲಸಗಾರ ನೋಡೇ ಇಲ್ಲ. ಎಲ್ರಿಗೂ ಅನ್ನ ತಮ್ಮ ನೋಡ್ತಾರೆ. ರೂಮ್ ಕೊಟ್ಟಿದ್ದಾರೆ ಉಳ್ಕೊಳಕ್ಕೆ. 2 ರೂಮ್ ಇದೆ. ಒಂದೆಲ್ಲ ರೆಡಿ ಮಾಡೋಕೆ ಸ್ಟೋರ್ ರೂಮ್, ಆಮೇಲೆ ಮಲ್ಕೊಳಕಂತ ಒಂದ್ ಸಪ್ರೇಟ್ ರೂಮ್ ಕೊಟ್ಟಿದ್ದಾರೆ. ಸಪ್ರೇಟ್ ಇಬ್ರಿಗೆ ನಾವಿಬ್ಬಿದ್ದೀವಿ ಜೆಂಟ್ಸ್. ಇಬ್ರಿಗೆ ಒಂದ್ ಸಪ್ರೇಟ್ ರೂಮ್ ಕೊಟ್ಟಿದ್ದಾರೆ. ಒಳ್ಳೆ ರೂಮ್ ಫೆಸಿಲಿಟಿ ಇದೆ. ಯಾವ್ದೇ ತರ ನಮ್ಗೆ ಓನರ್ ತರ ಸಿಕ್ಲಿ ಆರ್ಡರ್ ಮಾಡೋದಾಗ್ಲಿ ಏನ್ ಮಾಡೋದಾಗ್ಲಿ ಆ ತರ ಏನು ಮಾಡಲ್ಲ. ನಾವು ಎಲ್ಲ ಚಪಾತಿ ಅವ್ರ ಸರ್ ಜೊತೆ ಓನರ್ ಜೊತೆ ಸ್ವಲ್ಪ ಹೆಲ್ಪ್ ಮಾಡ್ತೇವೆ ಅಡಿಗೆಗೆ, ಅಸಿಸ್ಟೆಂಟ್. ಆಮೇಲೆ ಚಪಾತಿ ಮಧ್ಯಾಹ್ನ ಚಪಾತಿ ಸುಡೋದು, ಕಟಿಂಗ್ ಮಾಡ್ತೇವೆ. ಮತ್ತೆ ಸಂಬಳ ಬಗ್ಗೆ ಬಂದ್ರೆ ಸಂಬಳ ಪ್ರತಿ ತಿಂಗಳು ಒಂದು ಇದು ಮಿಸ್ ಆಗಂಗಿಲ್ಲ. ಅವತ್ತಿನ ಡೇಟ್ಗೆ ನಾವ್ ಕೇಳಿಲ್ಲ ಅಂತಂದ್ರು ಅವರೇ ಹುಡ್ಕೊಂಡ್ ಬಂದು ಯಾಕೆ ಸಂಬಳ ಬೇಡನಪ್ಪ ಅಂತ ಕೇಳ್ತಾರೆ. ನಾವ್ ಹತ್ರ ಅವ್ರು ಮರೆಯಂಗಿಲ್ಲ. ಡೈಲಿ ನಮ್ಗೆ ಏನ್ ಸಂಬಳ ಇರುತ್ತೆ ಅದೆಲ್ಲ ಎತ್ತಿಟ್ಬಿಟ್ಟು ನೀಟಾಗಿ ಅವತ್ತಿನ ತಾರೀಕಿಗೆ ಅವ್ರು ತಗೊಳಪ್ಪ ಸಂಬಳ ಅಂತ ಕೊಟ್ಬಿಡ್ತಾರೆ. ಯಾವ್ದು ಸಂಬಳ ಇಟ್ಕೊಳಲ್ಲ. 1 ರೂಪಾಯಿನು ಇದ್ರೂ ಕೂಡ ಮಿಸ್ ಮಾಡಲ್ಲ. ಒಳ್ಳೆ ಫ್ಯಾಮಿಲಿ ಜೊತೆ ಬಾಂಧವ್ಯ ಆ ರೀತಿ ನಮ್ಗೆ ನೋಡ್ಕೊತಾರೆ. ಅದೇ ಒಂದೇ ಖುಷಿ. ನಮಸ್ಕಾರ ಹೇಳಿ. ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ನಾ ಈ ಹೋಟ್ಲಿಗೆ ಸುಮಾರು 3 ವರ್ಷದಿಂದ ಬರ್ತಾ ಇದ್ದೀನಿ. ಏನೋ ಎಲ್ಲ ಐಟಮ್ ಚೆನ್ನಾಗಿರ್ತದೆ. ಚಪಾತಿ ಅದು ಎಲ್ಲ ಫ್ರೆಶ್ ಆಗಿ ಕೊಡ್ತಾರೆ. ಬೆಳಿಗ್ಗೆ ನಾಷ್ಟಕ್ಕೆ ಬಂದ್ರು ಫ್ರೆಶ್ ಆಗಿರ್ತದೆ. ಏನೋ ಇವಾಗ ಬಂದ್ರು ಫ್ರೆಶ್ ಆಗಿರ್ತದೆ. ನಾವು ಮನೇಲಿ ಇದ್ರು ಕೂಡ ನೋಡಿ, ಮನೆಯಿಂದ ಬಂದಿದ್ದೀವಿ, ಮನೆಗೆ ಇಲ್ಲಿಂದ ಕರ್ಸ್ಕೊಂಡು ಹೋಗ್ತೀವಿ. ಹಾ, ಮನೆ ಊಟದ ತರ ಇರ್ತದೆ. ವಯಸ್ಸಾದವ್ರಿಗೆಲ್ಲ ಈಗ ಏನು ಶುಗರ್ ಪಗರ್ ಎಲ್ಲ ಇರುತ್ತೆ? ನನಗೆ ಶುಗರ್, ನನ್ಗೆ 67 ವರ್ಷ ಶುಗರ್ ಐತೆ. ಆದ್ರೂ ಇಲ್ಲಿ ತಗೊಂಡು ತಿಂತೀನಿ. ನನ್ಗೆ ಶುಗರ್ ಅದು ಇದು ಅನ್ನೋ ಗೊತ್ತಾಗಲ್ಲ. ಹಾ, ಅಷ್ಟೇ ಪ್ರೀತಿಯಿಂದ ಎಂತವನೇ ಬರ್ಲಿ ಪ್ರೀತಿಯಿಂದ ಮಾತಾಡಿಸ್ತಾರೆ. ಹೊಟ್ಟೆ ತುಂಬಾ ಊಟ ಕೊಡ್ತಾರೆ. ಫಸ್ಟ್ ಕ್ಲಾಸ್ ಆಗಿದೆ ಫುಡ್ ಟೇಸ್ಟ್. ಮಾತಾಡಂಗೆ ಇಲ್ಲ. ಹಾ, ಮಾತಾಡಂಗಿಲ್ಲ. ನೋಡಿ, ಅರ್ಥ ಮಾಡ್ಕೊಳ್ಳಿ. ನಾನು ಅಲ್ಲಿಂದ ಬಂದು ಮನೆಗೆ ಕಟ್ಕೊಂಡು ಹೋಗ್ತಾ ಇದ್ದೀನಿ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ. ಹಾ, ಮನೆಗಿಂದ ಬಂದು ಮನೆಯಿಂದ ಮನೆಗೆ ಕಟ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲ ಪಾರ್ಸಲ್. ಬೆಳಿಗ್ಗೆ ಹೊತ್ತು ಅಷ್ಟೇ, ಟಿಫನ್ಗೂ ಅಷ್ಟೇ ಇಲ್ಲೇ ಬಂದು ಕಟ್ಕೊಂಡು ಸೀದಾ ಹೋಗ್ತೀನಿ. ಹಾ, ಮಧ್ಯಾಹ್ನ ಇಲ್ಲ. ನೈಟ್ ಅಲ್ಲಿ ಇರಲ್ಲ ಅವರು. ಬರ್ತಾ ಇದ್ದೀನಿ. ಸರ್ ನಮಸ್ತೆ. ಇಲ್ಲಿ ಯಾವಾಗಿಂದ ಊಟಕ್ಕೆ ಬರ್ತಾ ಇದ್ದೀರಿ? ರೆಗ್ಯುಲರ್ ಅಂದ್ರೆ 2-3 ಮಂತ್ ಆಯ್ತು. ಯಾವ ತರ ಇದೆ? ಚೆನ್ನಾಗಿದೆ. ರೇಟ್ ಎಲ್ಲ ಯಾವ ತರ ಇದೆ? ಪ್ರೈಸ್ ಕಡಿಮೆನೆ. ರೇಟ್ ಎಷ್ಟೆಲ್ಲ?
40-50. ನಿಮ್ಗೆ ತೃಪ್ತಿ ಅನ್ಸುತ್ತೆ? ಚೆನ್ನಾಗಿದೆ. ಮತ್ತೆ ಇಲ್ಲಿ ಹೋಟೆಲ್ಸ್ ಅಂತ ಬಂದಾಗ ಕೆಲವು ಹೋಟೆಲ್ಸ್ ಗಳಲ್ಲೆಲ್ಲ ಸೋಡಾ ಹಾಕ್ತಾರೆ. ಇಲ್ಲಿ ಆತರ ಸೋಡಾ ಹಾಕಿ ಇದನ್ನ ಮಾಡ್ತಾರೆ. ಇಲ್ಲ ಆತರ ಏನು ಅನ್ಸಲ್ಲ. ಆತರ ಏನು ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ. ಸರ್ ನಮಸ್ತೆ. ಚೆನ್ನಾಗಿದೆಯಾ ಸರ್? ಕಂಫರ್ಟಾಗಿದೆ ಸರ್ ಚೆನ್ನಾಗಿದೆ. ನಿಮ್ಗೆ ಇಲ್ಲಿ ರೆಗ್ಯುಲರ್ ಆಗಿ ಬರ್ತಾ ಇರ್ತೀರಾ ನೀವು? ಹೌದು. ನಿಮ್ಗೆ ಇಲ್ಲಿ ಏನ್ ಇಷ್ಟ ಆಗುತ್ತೆ? ಕ್ವಾಂಟಿಟಿ ಇಷ್ಟ ಆಗುತ್ತೆ, ಕ್ವಾಲಿಟಿ ಇಷ್ಟ ಆಗುತ್ತೆ, ಎಲ್ಲಾನು ಚೆನ್ನಾಗಿದೆ. ನೀವು ರೆಗ್ಯುಲರ್ ಆಗಿ ಯಾವ ಐಟಮ್ ತಗೊಂತೀರಿ? ಅನ್ನ ಸಾಂಬಾರ್ ಚಪಾತಿ. ಅನ್ನ ಸಾಂಬಾರ್. ಇಲ್ಲಿ ಸ್ಪೆಷಲ್ ಅಂತ ಏನಾದ್ರು ಇದೆಯಾ? ಎಲ್ಲ ಅಂತ ಏನಿಲ್ಲ, ಎಲ್ಲ ಕಾಮನ್. ಚೆನ್ನಾಗಿದೆ ಟೇಸ್ಟ್ ಎಲ್ಲ. ಟೇಸ್ಟ್ ವಾಸ್. ಸರ್ ನಮಸ್ತೆ. ಈ ಹೋಟೆಲ್ಗೆ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ನಾವ್ 1 ವರ್ಷ ಆಯ್ತು ಇವಾಗ. ಇಲ್ಲಿ ನಿಮ್ಗೆ ಏನ್ ಇಷ್ಟ ಆಗುತ್ತೆ? ಟೇಸ್ಟ್ ಎಲ್ಲ ಯಾವ ತರ ಇದೆ? ಇಲ್ಲ, ಮನೆ ಊಟದ ತರ ಇದೆ ಇಲ್ಲಿ. ಮನೆ ಊಟದ ತರನೇ ಇದೆ. ಮತ್ತೆ ಪ್ರೈಸ್ ಎಲ್ಲ ಹೋಟೆಲ್ಗಳು ಅಂತ ಅಂದ್ರೆ ಜಾಸ್ತಿ ಆಗೋದು ತಗೊಂತಾರೆ? ಇಲ್ಲ ಪ್ರೈಸ್ ಮಿನಿಮಮ್ ಇದೆ. ಪ್ರೈಸ್ ಮನೆ ನಾರ್ಮಲ್ ಆಗಿದೆ. ಟೇಸ್ಟ್ ಚೆನ್ನಾಗಿದೆ, ಮನೆ ತರನೇ ಇದೆ. ಮನೆ ಫೀಲ್. ಗ್ಯಾಸ್ ಗೀಸ್ ಇದು ಸೋಡಾ ಗಿಡ ಏನು ಹಾಕಲ್ಲ. ಹೆಲ್ತಿ ಫುಡ್ ಇದೆ. ನಿಮ್ಗೆ ಇಲ್ಲಿ ಈ 1 ವರ್ಷದಿಂದ ಬರ್ತಾ ಇದ್ದೀರಿ, ನೀವೇನ್ ಸ್ಪೆಷಲ್ ಆಗಿ ಡೈಲಿ ಏನ್? ನಾನು ರೆಗ್ಯುಲರ್ ಆಗಿ ಚಪಾತಿ, ಇಲ್ಲ ವೈಟ್ ರೈಸ್, ಇಲ್ಲ ಇದು ಇರುತ್ತೆ, ಗೀ ರೈಸ್ ಇರುತ್ತೆ, ಚೆನ್ನಾಗಿರುತ್ತೆ. ಸರ್ ನಮಸ್ತೆ. ನಮಸ್ತೆ. ಈ ಹೋಟೆಲ್ಗೆ ನೀವು ಎಷ್ಟು ದಿನಗಳಿಂದ ಬರ್ತಾ? ನಾವು ರೆಗ್ಯುಲರ್ ಆಗಿ ಬರ್ತೀವಿ. ರೆಗ್ಯುಲರ್ ಏನ್ ಇಷ್ಟ ಆಗುತ್ತೆ ಸರ್? ನಮ್ಗೆ ಎಲ್ಲಾ ತರದ್ದು ಇಷ್ಟ ಆಗುತ್ತೆ. ಮುದ್ದೆ ಮತ್ತೆ ಎಗ್ ಮಸಾಲ ಇರುತ್ತೆ, ವೈಟ್ ರೈಸ್ ಇರುತ್ತೆ. ರೇಟ್ ಅಲ್ಲೂ ಓಕೆ, ಏನು ತೊಂದರೆ ಇಲ್ಲ. ರೇಟ್ ಅಲ್ಲಿ ಜಾಸ್ತಿ. ಊಟ ಮಾಡಿದ್ರು ಹೊಟ್ಟೆಗೆ ಏನೋ ಪ್ರಾಬ್ಲಮ್ ಇಲ್ಲ. ಚೆನ್ನಾಗಿದೆ ಊಟ, ಹೈ ಕ್ಲಾಸ್ ಇದೆ. ನಿಮ್ಗೆ ಸ್ಪೆಷಲ್ ಸ್ಪೆಷಲ್ ಅಂದ್ರೆ ರಾಗಿ ಬಾಲು. ರಾಗಿ ಬಾಳೆ. ನಾವು ಗೌಡ್ರು, ರಾಗಿ ಬಾಲು. ಎಸ್ ಸ್ನೇಹಿತರೆ, ನೀವೇನ್ ನೋಡ್ತಾ ಇದ್ದೀರಿ, ನೋಡ್ಬೋದು ಈ ಒಂದು ಹೋಟೆಲ್ ಎಷ್ಟು ಪ್ರಸಿದ್ಧಿ ಅಥವಾ ಜನಗಳು ಏನಕ್ಕೋಸ್ಕರ ಇಲ್ಲಿ ಬರ್ತಾರೆ ಅನ್ನೋದಕ್ಕೆ ನೀವೆಲ್ಲ ಕೇಳಿದಿರಿ, ಕೆಲವು ಜನರೆಲ್ಲ ಹೇಳಿದನ್ನ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಕಾಲಿಡೋದಕ್ಕೂ ಕೂಡ ಜಾಗ ಇಲ್ಲ ಗುರು. ಆ ಟೇಸ್ಟ್ ಆಗ್ಬೋದು, ಆ ಕ್ವಾಂಟಿಟಿ ಆಗ್ಬೋದು, ಆ ತರ ಕೊಡ್ಲಿಲ್ಲ ಅಂತ ಅಂದ್ರೆ ಯಾರು ಕೂಡ ಬರಲ್ಲ. ಕಸ್ಟಮರ್ಸ್ ಗಳೆಲ್ಲಾನು ತುಂಬಾ ಎಜುಕೇಟೆಡ್. ಅದ್ರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಸ್ಟ್ರೀಟ್ ಫುಡ್ ಅಲ್ಲಿ ಕೆಲವು ಕಂಪ್ಲೇಂಟ್ಸ್ ಗಳು ಕೆಲವು ಜಾಗಗಳಲ್ಲಿ ಬರೋ ಕಾರಣ ತುಂಬಾ ಯೋಚನೆ ಮಾಡ್ತಾರೆ. ಸೊ ಇಷ್ಟು ಜನ ಬಂದಿದ್ದಾರೆ ಅಂತ ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು, ಏನೋ ಒಂದು ಇದೆ. ಒಳ್ಳೆ ಟೇಸ್ಟ್ ಆಗ್ಬೋದು, ಒಳ್ಳೆ ರೀತಿಲಿ ಕಸ್ಟಮರ್ಸ್ ಗಳನ್ನ ಇಟ್ಕೊಂಡಿರೋದಕ್ಕೇನೆ ಇಲ್ಲಿಗೆ ಬರ್ತಾ ಇರೋದು. ಎಸ್.